22ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಕೂಡ ಭೇಟಿ ಕೊಡ್ತಾರೆ. ಸೋನಿಯಾ ಗಾಂಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಮಾಹಿತಿ ಇವತ್ತು ಬಂದಿದೆ. ಒಳ್ಳೆ ವಿಚಾರ. ಯಾಕಂದರೆ ಒಂದು ಕಡೆ ಕೆಲವರು ರಾಜಕೀಯ ಮಾಡ್ತಾರೆ ಅಂತಿತ್ತು. ಮತ್ತು ಇಂಥದ್ದೆಲ್ಲ ಇದೆಯಲ್ಲ, ಇದು ಸಾವಿರಾರು ವರ್ಷಗಳ ಕಾಲ ಭಾರತದಲ್ಲಿ ಈ ಶ್ರೀರಾಮ ಮಂದಿರ ಇರುತ್ತೆ. ಮುಂದೊಂದು ದಿನ ಅವರು ಬಂದಿಲ್ಲಂತೆ ಇವರು ಬಂದಿಲ್ಲಂತೆ ಆಗಬಾರ್ದು. ಅದರಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳೋದಿಲ್ಲೋ ಅದು ಬೇರೆ ವಿಚಾರ. ಆದರೆ ಇತಿಹಾಸ ಇದನ್ನು ನೆನಪಿಟ್ಕೊಳ್ಳುತ್ತೆ. ಈ ನಡುವೆ ಹಾಗಿದ್ರೆ ಯಾಕೆ ಈ ರಾಜಕೀಯ ಇಷ್ಟೆಲ್ಲ ಜೋರಾಗತ್ತೆ? ಬರಬಾರ್ದ ತೃಣಮೂಲ ಕಾಂಗ್ರೆಸ್ ನಾಯಕ ಯಾಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ? ಯಾಕೆ ಇನ್ನಿತರ ನಾಯಕರು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ? ಇದರ ಬಗ್ಗೆ ನಿಮಗೊಂದು ಕ್ಲೂ ಕೊಡಲ್ಲ, ಭಾಳ ಆಶ್ಚರ್ಯ ಆಗತ್ತೆ. ಇದೆಲ್ಲ ವೋಟ್ ಪಾಲಿಟಿಕ್ಸ್. ಯಾಕೆ ಅಂತಂದರೆ 100 ಜನ ಮುಸ್ಲಿಮರ ಪೈಕಿ ಕಾಂಗ್ರೆಸ್ಗೆ 100 ಜನರ ಪೈಕಿ 44.85 ಅಂದರೆ 45 ಜನ ಓಟ್ ಹಾಕ್ತಾರೆ. 100 ಜನ ಮುಸ್ಲಿಮರ ಪೈಕಿ ವೋಟಿಂಗ್ ನಡೆದಾಗ 100 ಜನ ಮುಸ್ಲಿಮರ ಪೈಕಿ 45 ಜನ ಓಟ್ ಹಾಕ್ತಾರೆ. ಬಿ ಜೆ ಪಿಗೆ ಓಟ್ ಹಾಕೋರು 9%. ಆಗ ನಿಮ್ಗೆ ಅನಿಸ್ಬೋದು, ಮುಸ್ಲಿಮರಿಗೆ ಬೇಸರ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇವರು ಹೋಗ್ತಾ ಇಲ್ಲ ಅಂಥೇಳಿ. ಹಾಗಿದ್ರೆ ಹಿಂದೂಗಳಿಗೆ ಬೇಸರ ಆಗಲ್ವಾ? ಬನ್ನಿ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಹಿಂದೂಗಳು ಎಷ್ಟೆಷ್ಟು ಓಟ್ ಹಾಕ್ತಾರೆ, ಯಾವ್ಯಾವ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತೇಳಿ. ಹಿಂದೂಗಳು 100 ಜನರ ಪೈಕಿ ಕಾಂಗ್ರೆಸ್ಗೆ 41.31 ಹತ್ರ 42 ಜನ ಓಟ್ ಹಾಕ್ತಾರೆ 100 ಜನರ ಪೈಕಿ. ಅರ್ಥ ಆಯ್ತಾ? ಬಿ ಜೆ ಪಿಗೆ ಹಾಕೋರು ಎಷ್ಟು? 54%. ಎಷ್ಟು ವ್ಯತ್ಯಾಸ ಅಲ್ಲಿ? 12-13% ಮಾತ್ರವೇ. ಅಂದರೆ ನೋಡಿ, ಬಿ ಜೆ ಪಿ ಪ್ರತಿ ಸಲ ಕೂಡ ಆ ಹಿಂದೂ ಓಟನ್ನು ಎಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತೆ. ಹಿಂದೂಗಳಲ್ಲೂ ಕೂಡ ಎಲ್ಲ ಜಾತಿ ಮತವನ್ನು ಕೂಡ ಸಮಾನವಾಗಿ ಕಾಣುವಂಥ ಅನೇಕರಿದ್ದಾರೆ. ಕೇವಲ ಬಿ ಜೆ ಪಿ ಅನ್ನೋ ಕಾರಣಕ್ಕಾಗಿ ಹಿಂದೂಗಳು ಹಾಕಿಬಿಡ್ತಾರೆ ಅಂತಲ್ಲ. ಇದು ನಿಮಗೆ ಕರೆಕ್ಟ್ ಆದಂಥ ಮಾಹಿತಿ ನಿಮಗೆ. ಆದರೆ ಇವನ್ ಮುಸ್ಲಿಮರು ಕೂಡ ರಾಮ ಮಂದಿರ ಕಟ್ತಾ ಇದ್ದಾರೆ, ನೀವು ಹೋದರೆ ಮುಸ್ಲಿಮರಿಗೆ ಬೇಸರ ಆಗುತ್ತೆ ಅಂತೇಳಿ ನಾಯಕರು ಅಂದ್ಕೊಂಡಿದ್ದಾರೆ. ಬಿಟ್ಟರೆ ಮುಸ್ಲಿಮರು ಅಂದ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಅನೇಕ ಮುಸ್ಲಿಮರು ಹೇಳಿದ್ದು ರಾಮ ಮಂದಿರವನ್ನು ಅಯೋಧ್ಯೆಯಲ್ಲದ ಮತ್ತೆಲ್ಲರೂ ಕಟ್ಟಬೇಕು ಅಂತೇಳಿ. ಯಾಕಂದರೆ ಅದು ಮೂಲ ರಾಮ ಮಂದಿರ, ಅದರ ಮೇಲೆ ಅಟ್ಯಾಕ್ ಆಯಿತು, ಬಾಬರ್ನಿಂದ ಅಟ್ಯಾಕ್ ಆಯಿತು, ಅದು ಧ್ವಂಸವಾಯಿತು. ಆ ಕಾರಣಕ್ಕಾಗಿ ದುಃಖ. ಕಾಶಿಯ ಮೇಲೆ ಔರಂಗಜೇಬನಿಂದ ಅಟ್ಯಾಕ್ ಆಯಿತು, ಹಾಗಾಗಿ ದುಃಖ. ದ್ವಾರಕೆ ಮೇಲೆ ಔರಂಗಜೇಬನಿಂದ ಅಟ್ಯಾಕ್ ಆಯಿತು, ಆ ಕಾರಣಕ್ಕಾಗಿ ದುಃಖ. ಅದು ಬಿಟ್ಟರೆ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಆಕ್ರಮಣವಾಗಿದೆ, ಸೋಮನಾಥದ ಮೇಲೆ ಆಕ್ರಮಣವಾಗಿದೆ, ಹಾಗಾಗಿ ನಮಗೆ ದುಃಖ ಅನ್ನುವಂಥ ವಿಚಾರವನ್ನು ಬಿ ಜೆ ಪಿ, ಆರ್ ಎಸ್ ಎಸ್, ವಿ ಎಸ್ ಪಿ ಪದೇ ಹೇಳ್ತಾ ಇದೆ. 41% ಹಿಂದೂಗಳು ಕಾಂಗ್ರೆಸ್ ಓಟ್ ಹಾಕ್ತಾರೆ, 54% ಹಿಂದೂಗಳು, ಅಂದರೆ 54%. ಇನ್ನು ಕ್ರಿಶ್ಚಿಯನ್ನರು 12.95% ಕ್ರಿಶ್ಚಿಯನ್ನರು, 16% ಕ್ರಿಶ್ಚಿಯನ್ನರು ಬಿ ಜೆ ಪಿಗೆ ಓಟ್ ಹಾಕ್ತಾರೆ. ಈಶಾನ್ಯ ಭಾಗದ ಎಲ್ಲ ಕ್ರಿಶ್ಚಿಯನ್ನರು ಬಿ ಜೆ ಪಿಗೆ ಓಟ್ ಹಾಕ್ತಾರೆ. ಈಗ ಬದಲಾವಣೆ ಆಗಿದೆ ಅದು. ಇನ್ನು ಇತರರು 0.90, ಇತರರು ಭಾಳ ಕಡಿಮೆ. ಇತರರು ಅಂತಂದರೆ ಇಲ್ಲಿ ಮೇಲ್ವರ್ಗ ಎಲ್ಲ ಬರುತ್ತೆ. ಇಲ್ಲಿ 21%. ಇದು ಕೂಡ ಬಿ ಜೆ ಪಿಗೆ ಅತಿ ದೊಡ್ಡ, ಅಂದರೆ ಈ ಪಟ್ಟಣ ಪ್ರದೇಶದ ಅಂತ ಎಲ್ಲ ಹೇಳ್ತೀವಲ್ಲ, ಲಾಭ ತಂದು ಕೊಡುವಂಥದ್ದು. ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ, ಮುಸ್ಲಿಮರು 44% ಕಾಂಗ್ರೆಸ್ಗೆ, ಎನ್ ಡಿ ಎ ಮೈತ್ರಿಕೂಟಕ್ಕೆ 9%, ಅಂದರೆ ಅದು ಇಂಡಿಯಾ ಮೈತ್ರಿಕೂಟ ಅಂತ ಇಟ್ಕೊಳ್ಳಿ ನೀವು. 41% ಹಿಂದೂಗಳು, 54% ಎನ್ ಡಿ ಎಗೆ, 12% ಕ್ರಿಶ್ಚಿಯನ್ನರು ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟಕ್ಕೆ, ಇವರು 16%, ಇತರರು 9%, ಇತರರು 21% ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಅಥವಾ ಎನ್ ಡಿ ಎಗೆ ಓಟ್ ಹಾಕ್ತಾರೆ.